ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾವು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ, ನಾವು ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಾಗ ನಮ್ಮ ಜೀವನದಲ್ಲಿ ಅಲೌಕಿಕವಾದ ಕಾರ್ಯಗಳನ್ನು ನಾವು ಅನುಭವಿಸಲು ಸಾಧ್ಯ ಆಗ್ತದೆ, ಹೌದಲ್ವಾ? ಅದೇ ರೀತಿ ನಾನು ಅನ್ಯ ಭಾಷೆಯಲ್ಲಿ ಕಾಲ ಕಳೆಯುವಾಗ ನಮ್ಮ ಜೀವಿತದಲ್ಲಿ ಏನೆಲ್ಲ ನಾವು ಕಾರ್ಯವನ್ನು ಅನುಭವಿಸಿದ್ದೇವೆ ಎಂಬುದಾಗಿ ಸಾಕ್ಷಿಗಳ ಮುಖಾಂತರ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ನನಗೆ ಹಿಂದೊಮ್ಮೆ ಅನ್ಯ ಭಾಷೆ ಅಂದರೆ ಏನು, ದೇವರ ವಾಕ್ಯ ಅಂದರೆ ಯಾರು ಎಂಬುದಾಗಿ ನನಗೆ ತಿಳಿದಿರಲಿಲ್ಲ. ಆದರೂ ವಾಕ್ಯವನ್ನು ಓದ್ತಿದ್ದೆ, ಪದೇ ಪದೇ ಓದ್ತಿದ್ದೆ, ಅನ್ಯ ಭಾಷೆಯಲ್ಲೂ ಕೂಡ ಮಾತನಾಡ್ತಿದ್ದೆ. ಆದರೂ ನನಗೆ ಸಮಾಧಾನ ಇರಲಿಲ್ಲ. ವಾಕ್ಯವನ್ನು ಓದುವಾಗ, ಅನ್ಯ ಭಾಷೆ ಮಾತನಾಡುವಾಗ ಆ ಸಮಯದಲ್ಲಿ ಸಮಾಧಾನ ಆಗ್ತಿತ್ತು. ಆದರೆ ಅದು ಓದಿ ಮತ್ತೆ ಕೆಲಸ ಕಾರ್ಯಗಳು ಮಾಡುವಾಗ ಸಮಾಧಾನ ಇರಲಿಲ್ಲ. ಏನೋ ಒಂಥರ ಚಿಂತೆ, ಏನೋ ಒಂಥರ ಒಬ್ಬಂಟಿಗಳು ಎಂಬುದಾಗಿ ನನಗೆ ಗಿಲ್ಟ್ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆದರೂ ನಾನು ವಾಕ್ಯವನ್ನು ಓದ್ತಿದ್ದೆ, ಫೀಲ್ ಆಗ್ತಾ ಇತ್ತು, ಯಾರೂ ನನ್ನ ಸಂಗಡ ಮಾತನಾಡ್ತಿಲ್ಲ, ಯಾಕೆ ನಾನೊಬ್ಬಳೇ, ಯಾರಿಗೂ ನಾನು ಬೇಡವಾದವಳು ಎಂಬುದಾಗಿ ನನಗೆ ಆಲೋಚನೆಗಳು ಬರ್ತಾ ಇದ್ವು. ಆವಾಗ ಅಂಥ ಸಮಯದಲ್ಲಿ ಅದು ಲಾಕ್ಡೌನ್ ಸಮಯ. ಆವಾಗ ನಮಗೆ HIJCM ಟೀಚಿಂಗ್ ಯೂಟ್ಯೂಬಲ್ಲಿ ನನಗೆ ಸಿಕ್ತು. ನಾನು ಅಲ್ಲಿ ಯೂಟ್ಯೂಬಲ್ಲಿ ಟೀಚಿಂಗ್ ನೋಡುವಾಗ ಪಪ್ಪ ಪವಿತ್ರ ಆತ್ಮರ ಬಗ್ಗೆ ಟೀಚ್ ಕೊಡ್ತಾಯಿದ್ರು. ಪವಿತ್ರ ಆತ್ಮರಂದರೆ ಯಾರು, ಅವರು ನಮ್ಮ ಜೀವಿತದಲ್ಲಿ ಯಾರಾಗಿದ್ದಾರೆ ಎಂಬುದಾಗಿ ಟೀಚ್ ಕೊಡ್ತಿದ್ರು. ಬಟ್ ಆ ಒಂದು ಟೀಚಿಂಗನ್ನು ನಾನು ಸ್ಟಾರ್ಟಿಂಗ್ ನೋಡುವಾಗ ವಾಕ್ಯವನ್ನು ಎಷ್ಟೋ ಬಾರಿ ನಾನು ಓದಿದ್ರು ಕೂಡ ವಾಕ್ಯದ ಅರಿವಾಗ್ತಿರ್ಲಿಲ್ಲ. ಪವಿತ್ರಾತ್ಮರ ಸಂಗಡ ನಾನು ಹೆಚ್ಚಿನದ ಕಾಲ ಕಳೀತಿದ್ದೆ, ಆದರೆ ಕಾಲ ಕಳೆಯೋದ್ರಿಂದ ಏನಾಗುತ್ತದೆ ಎಂಬುದಾಗಿ ಅದರ ಅರಿವಿರಲಿಲ್ಲ. ಅಂಥ ಸಮಯದಲ್ಲಿ ಯಾವಾಗ ನಾನು ಈ ಟೀಚಿಂಗನ್ನು ಆಲಿಸೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಧ್ಯಾನಿಸೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ನನ್ನ ಹೃದಯದಲ್ಲಿ ಏನೋ ಒಂದು ಸಮಥಿಂಗ್ ಕಾರ್ಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಏನಂತ ಗೊತ್ತಿಲ್ಲ, ಏನೋ ಒಂಥರ ಸಮಾಧಾನ. ಸ್ಟಾರ್ಟಿಂಗ್ ನಾನು ವಾಕ್ಯ ಓದ್ತಾ ಇದ್ದೆ, ಅನ್ಯ ಭಾಷೆ ಮಾತಾಡ್ತಿದ್ದೆ, ಅವಾಗ ಆಗ್ತಾ ಇರಲಿಲ್ಲ. ಯಾವಾಗ ಈ ಟೀಚಿಂಗ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ನನಗೆ ಗೊತ್ತಾಯಿತು, ಪವಿತ್ರಾತ್ಮರು ನನ್ನಲ್ಲಿ ಯಾರಾಗಿದ್ದಾರೆ, ಪ್ರಭು ಯೇಸು ನನ್ನಲ್ಲಿ ಯಾರಾಗಿದ್ದಾರೆ. ನಾವು ಪವಿತ್ರಾತ್ಮರೊಂದಿಗೆ ಮಾತನಾಡೋದ್ರಿಂದ ನಮ್ಮ ಜೀವಿತದಲ್ಲ ಏನೆಲ್ಲ ಕಾರ್ಯಗಳನ್ನು ನಾವು ಅನುಭವಿಸ್ತೇವೆ, ಪಡೆದುಕೊಳ್ತೇವೆ ಎಂಬುದಾಗಿ ನನಗೆ ತಿಳಿತು. ಅಲ್ಲಿ ಪಾಪ ಟೀಚಿಂಗ್ ಕೊಡ್ತಾ ಇದ್ರು ಅನ್ಯ ಭಾಷೆ ಬಗ್ಗೆ. ಅದರಲ್ಲಿ ಒಂದು ಉದಾಹರಣೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರು. ಅದು ಯಾವುದಂದ್ರೆ, ಒಂದು ಬಿದಿರು ಗಿಡದ ಬಗ್ಗೆ ಪಪ್ಪ ಕೊಡ್ತಿದ್ರು. ಅದು ಒಂದು ಬಿದಿರು ಯಾವಾಗ ನೆಲದ ಮೇಲೆ ನಾವು ಬಿತ್ತಲ್ಪಟ್ಟಾಗ ಅದು 3 ರಿಂದ 4 ವರ್ಷದ ತನಕ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ ಎಂಬುದಾಗಿ. ಅಂದರೆ ಅದು 3 ರಿಂದ 4 ವರ್ಷ ಏನು ಮಾಡ್ತದೆ, ಭೂಮಿಯ ಒಳಗಡೆನೆ ಎಲ್ಲೆಲ್ಲಿ ನೀರುಗಳು ಇರುತ್ತೋ ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಿತ್ತು. 3 ರಿಂದ 4 ವರ್ಷ. ಆ 3 ರಿಂದ 4 ವರ್ಷದ ಅವಧಿಯಲ್ಲಿ ಅದು ಬಲಗೊಳ್ತಿತ್ತು. ಆಮೇಲೆ ಒಂದೇ ವರ್ಷಕ್ಕೆ ಸುಮಾರು 30 ರಿಂದ 40 ಅಡಿ ಎತ್ತರವಾಗಿ ಬೆಳೆದು ನಿಲ್ಲುತ್ತೆ. ಅದು ಯಾವತ್ತೂ ಕೂಡ ಅಯ್ಯೋ ನಾನು ಇನ್ನೂ ಬೆಳೆದಿಲ್ಲ ಅಂತ ಚಿಂತೆ ಮಾಡಲ್ಲ, ಅದು ಅಲ್ಲೇ ಬಲಗೊಳ್ತಿತ್ತು. ಬಟ್ ನನಗೆ ಆ ಒಂದು ಸಾಕ್ಷಿ ಉದಾಹರಣೆ ನೋಡಿದಾಗ ಏನೋ ಇದರಲ್ಲಿ ಇದೆಯಲ್ವಾ, ಪುನಃ ರಿಪೀಟ್ ಮಾಡಿ ಅದನ್ನೇ ಕೇಳಿದ್ದೀನಿ ತುಂಬ ಸಲ. ಆವಾಗ ನನಗೆ ಅದರಲ್ಲಿ ಅನಿಸ್ತಿತ್ತು, ಪಪ್ಪನು ಕೊಡ್ತಾ ಇದ್ರು, ಯಾವಾಗ ಅದು 30 ರಿಂದ 40 ಅಡಿ ಬೆಳೆಯುತ್ತೋ ಅದರ ಅಕ್ಕಪಕ್ಕದ ಗಿಡ ಮರಗಳೆಲ್ಲ ಅದಕ್ಕೆ ಹೀಯಾಳಿಸ್ತಿತ್ತು. ಏನು ಇದು, ನಿನ್ನ ಥರನೇ ನನ್ನ ಒಟ್ಟಿಗೆ ಹಾಕಿರೋದು, ಆದರೆ ನೀನೇನು ಫಲ ಕೊಡ್ತಿಲ್ಲ, ನಾನು ನೋಡು ಫಲ ಕೊಟ್ಟು ಜನರಿಗೆಲ್ಲ ಹೇಗೆ ಉಪಯೋಗ ಆಗ್ತಿದ್ದೀನಿ ಎಂಬುದಾಗಿ. ಬಟ್ ಬಿದಿರಿನ ಗುಣಗಳೇನಂತೇಳಿದರೆ, ಆ ಬಿದಿರು ಗಿಡ ಚಿಕ್ಕದ್ರಿಂದ ಭೂಮಿ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೇನು ನೀವೆಲ್ಲ ನೋಡಿದ್ದೀರಿ ಹಳ್ಳಿ ಕಡೆ ಆ ಬಿದಿರು ಎಷ್ಟೆಲ್ಲ ಉಪಯೋಗ ಆಗುತ್ತದೆ ಎಂಬುದಾಗಿ. ಅದು ಎಳೆದು ಇರುವಾಗ ಅದನ್ನ ಸಾಂಬಾರು ಮಾಡಲಿಕ್ಕೆ ಬಳಸ್ತಾರೆ, ಗೊತ್ತಿದೆಯಾ? ಸಾಂಬಾರು ಮಾಡೋಕ್ಕೆ ಬಳಸ್ತಾರೆ. ಆಮೇಲೆ ಸ್ವಲ್ಪ ಬೆಳೆದ ನಂತರ ಅದು
ಆ ಮನುಷ್ಯರಿಗೆ ಅಂದರೆ ಆಕರ್ಷಣೆ, ಏನೆಲ್ಲ ಶೋ ಎಲ್ಲ ಇಡ್ಲಿಕ್ಕೆಲ್ಲ, ಮನೆಗಳನ್ನು ಅಲಂಕಾರ ಮಾಡಲಿಕ್ಕೆಲ್ಲ ಎಷ್ಟೆಲ್ಲ ಉಪಯೋಗ ಆಗುತ್ತಲ್ವಾ. ಬಟ್ ಅದನ್ನೆಲ್ಲ ಕೇಳುವಾಗ ನನಗೆ ಗೊತ್ತಿಲ್ದಂಗೆ ನಾನು ಹೌದಲ್ಲ ಅಂತ ಆಗ್ತಿತ್ತು ನನಗೆ. ಅದು ಹಂಗೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಬಣ್ಣದಾಗಿ ಅದು ಹೇಗೆಲ್ಲ ಡಿಸೈನ್ಗಳಾಗಿ ಚೇರು, ಅದರಲ್ಲಿ ಜೋಕಾಲೆ ಅದೆಲ್ಲ ಮಾಡ್ತಾರೆ. ಅದೇ ರೀತಿ ಅದು ಅಷ್ಟಕ್ಕೆ ನಿಲ್ಲಲ್ಲ, ಅದು ಎಲ್ಲಿ ತನಕ ಅಂತ ಹೇಳಿದ್ರೆ ಚಿಕ್ಕದ್ರಿಂದಲೂ ಕೊನೆಯದೊಂದು ಬಿಟ್ಟಿದ್ದೀರಿ ನೀವು. ಕೊನೆಯದು ಯಾವ್ದು ಹೇಳಿ? ಕೊನೆಗೊಂದು ಮಾಡ್ತಾರೆ ಅದನ್ನ ಅಲ್ವಾ, ಬೇಕಲ್ವಾ? ನೋಡಿ ಎಲ್ಲಿ ತನಕ ಉಪಯೋಗ ಆಗುತ್ತೆ ಅದು. ಆದರೆ ಅದನ್ನ ಹೇಳಿದಾಗ ನನಗೆ ಇಷ್ಟು ದಿನ ನಾನು ಏನೊಂದು ಚಿಂತೆಯಲ್ಲಿದ್ನೋ, ನಾನು ಯಾರಿಗೆ ಬೇಡವಾದವಳು, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನನ್ನಿಂದ ಏನು ಸಾಧ್ಯ ಇಲ್ಲ ಅಂದರೆ ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ನಾನು ಬಂದಿದ್ದೆ. ಗಂಡನೂ ಚೆನ್ನಾಗಿದ್ರು, ಮಕ್ಕಳು ಇದ್ರು, ಏನೋ ಒಂಥರ ಬೇಸರ, ಸಮಾಧಾನ ಇಲ್ಲ. ವಾಕ್ಯಗಳು ಓದ್ತಿದ್ರು ಕೂಡ, ಅನ್ಯ ಭಾಷೆಯಲ್ಲಿ ಮಾತನಾಡ್ತಿದ್ರು ಕೂಡ ನನಗೆ ಏನೋ ಒಂದು ಬೇಸರ. ಯಾವಾಗ ಈ ಟೀಚಿಂಗ್, ಈ ಬಿದಿರು ಗಿಡದ ಉದಾಹರಣೆಯನ್ನು ಪಪ್ಪ ತಗೊಳ್ತಿದ್ರು, ಆವಾಗ ನನಗೆ ಅರಿವಾಯಿತು, ಹೌದು ನಾನು ಆಲೋಚನೆ ಮಾಡ್ತಿದ್ದಿದ್ದು ತಪ್ಪಾಗಿದೆ. ದೇವರು ನನ್ನ ಮೇಲೆ ಒಂದು ದೊಡ್ಡ ಯೋಜನೆಯನ್ನು ಇಟ್ಟಿದ್ದಾರೆ, ಯೋಜನೆಯನ್ನಿಟ್ಟು ಈ ಭೂಲೋಕಕ್ಕೆ ಕಳಿಸಿದ್ದಾರೆ ಎಂಬುದಾಗಿ. ಯಾವಾಗ ಅಲ್ಲಿಂದ ಪವಿತ್ರಾತ್ಮರು ನನ್ನ ಜೀವಿತದಲ್ಲಿ ಯಾರಾಗಿದ್ದಾರೆ, ಪವಿತ್ರಾತ್ಮರನ್ನ ನಾವು ಹೊಂದಿಕೊಂಡ್ಮೇಲೆ ನಾವೇನು ಮಾಡಬೇಕು, ನಾವು ಹೇಗೆ ನಾನು ಪವಿತ್ರಾತ್ಮರ ಹೊಂದಿಕೊಂಡೆ ಎಂಬುದಾಗಿ ನನಗೆ ಅವಾಗ ಅರಿವಾಯಿತು. ಹೌದು, ನನ್ನ ತಪ್ಪಾದ ಆಲೋಚನೆಗೆ ನಾನು ತಂದೆ ಬಳಿ ಸ್ವಾರಿ ಕೇಳಿದೆ. ಹೌದು, ನಿಮ್ಮ ಈ ವಾಕ್ಯದ ಅರಿವು ಇಲ್ಲದಿರೋದ್ರಿಂದ ನಾನು ತಪ್ಪಾದ ಆಲೋಚನೆಗಳನ್ನು ಮಾಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ. ನಾನು ಇನ್ನು ಮುಂದೆ ಆ ಥರ ಮಾಡೋದಿಲ್ಲ, ಯಾಕಂದರೆ ನೀವು ನನ್ನೊಳಗಿದ್ದೀರಿ. ಯಾರು ಮಾತನಾಡಲಿ, ಯಾರು ನನ್ನನ್ನು ಪ್ರೀತಿ ಮಾಡದೇ ಇರಲಿ, ನೀವು ನನ್ನೊಂದಿಗಿದ್ದೀರಿ, ನಾನು ನಿಮ್ಮೊಂದಿಗೆ ಮುನ್ನಡಿತೀನಿ ಎಂಬುದಾಗಿ ಅವತ್ತು ನಿರ್ಧಾರ ತಗೊಂಡೆ ನಾನು. ಅವತ್ತಿನಿಂದ ನಮ್ಮ ಜೀವಿತದಲ್ಲಿ ಇದುವರೆಗೂ ಊಹಿಸಲಾಗದಷ್ಟು ಅಂದರೆ ಅಲೌಕಿಕವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ದೇವರು ಅದ್ಭುತ ಕಾರ್ಯಗಳನ್ನು ನಾವು ಅನುಭವಿಸ್ತಿದ್ದೇವೆ. ಪ್ರೈಸ್ ದ ಲಾರ್ಡ್. ಸ್ಟಾರ್ಟಿಂಗ್ ದೇವರ ವಾಕ್ಯಕ್ಕೆ ಬರೋಕ್ಕಿಂತ ಮುಂಚೆ, ದೇವರ ವಾಕ್ಯ ಸತ್ಯ ನನಗೆ ಗೊತ್ತಿದ್ದ ಮುಂಚೆ ಸಂಜೆ 7 ಗಂಟೆ ಆದರೆ ಸಾಕು, ದೇವ್ರೆ ಕರೆಂಟ್ ಹೋಗ್ಲಿ ಅಂದರೆ ಪ್ರೇಯರ್ ಮಾಡಬೇಕಲ್ಲ. 7 ಗಂಟೆಗೆ ಕರೆಂಟ್ ಇದ್ದರೆ ಧಾರಾವಾಹಿ ಹೋಗುತ್ತಲ್ಲ, ನೋಡ್ಲಿಕ್ಕಾಗಲ್ಲ, ಪ್ರೇಯರ್ ಮಾಡಬೇಕು ಆ ಸಮಯದಲ್ಲಿ. ದೇವ್ರೆ 7 ಗಂಟೆ ಕರೆಂಟ್ ಹೋಗ್ಲಿ ಅಪ್ಪ, ಇದೊಂದು ಧಾರಾವಾಹಿ ಮುಗ್ದ ಮೇಲೆ ಬರಲಿ ಅಂತ. ಒಂದು ವೇಳೆ ನಾವು ಪ್ರೇಯರ್ ಮಾಡುವಾಗನೇ ಕರೆಂಟ್ ಬಂದರೆ ಗಮನ ಎಲ್ಲ ಪ್ರೇಯರಲ್ಲಿ ಇರಲಿಲ್ಲ, ಧಾರಾವಾಹಿ ಅವಳೆಲ್ಲ ಹೋದ್ಲ, ಅವನೇನು ಮಾಡಿದ್ನ, ಈ ಥರ ಎಷ್ಟು ಧಾರಾವಾಹಿ ನೋಡ್ತಿದ್ದಾರೆ. 7 ಗಂಟೆಯಿಂದ 12 ಗಂಟೆ ತನಕ ನೋಡ್ತಾ ಇದ್ದೆ. ಅಷ್ಟು ರಿಪೀಟ್ ನಿದ್ದೆ ಬರಲಿಲ್ಲ. ಪುನಃ 7 ಗಂಟೆಗೆ 12 ಗಂಟೆ ಪುನಃ ಅದು ರಿಪೀಟ್ ಆಗ್ತಿತ್ತು, ಪುನಃ ರಿಪೀಟ್ ನೋಡ್ತಾ ಇದ್ದೆ. ಪುನಃ ಬೆಳಿಗ್ಗೆ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋದೇ ಕಾಯ್ತಿದ್ದೆ, ಮಕ್ಕಳನ್ನೆಲ್ಲ ಬೇಗ ರೆಡಿ ಮಾಡಿ ಬೇಗ ಮಲಗಿಸೋದು, ಡಿಸ್ಟರ್ಬ್ ಆಗುತ್ತಲ್ಲ ಅದಕ್ಕೆ. ಅಂದರೆ ಹೆಚ್ಚಿನದಾಗಿ ಧಾರಾವಾಹಿ ನೋಡ್ತಿದ್ದೆ. ನೋಡಿ ಫುಲ್ ಸೈಲೆಂಟ್. ಏನೇ ಮನೇಲಿ ಏನೇ ಅಂದರೆ ಮಕ್ಕಳು ಮಾತನಾಡಿದ್ರು ಜಾಸ್ತಿ ಮಾತಾಡಲ್ಲ, ಗಂಡ ಮಾತಾಡಿದ್ರು ಮಾತಾಡಲ್ಲ, ಧಾರಾವಾಹಿ ಇದೇ ಚಿಂತೆ. ನಾಳೆ ಅವನೆಲ್ಲಿಗೆ ಬರ್ತಾನೋ, ಇವಳು ಅಲ್ಲಿಗೆ ಬರೋಕೆ ಹೇಳಿದಾಳೆ, ಈ ಥರ ಬರೀ ಧಾರಾವಾಹಿದೇ ಚಿಂತೆ ಆಗ್ತಿತ್ತು. ಯಾವಾಗ ನಾವು ದೇವರ ವಾಕ್ಯದ ಸತ್ಯವನ್ನು ಅರಿತುಕೊಂಡು ಅದಕ್ಕೆಲ್ಲ ಫುಲ್ ಸ್ಟಾಪ್. ಅಂದರೆ ಇವಾಗ ಈ ದೇವರ ವಾಕ್ಯದ ಟೀಚಿಂಗ್ ಬಂದು 7 ವರ್ಷ ಆಗ್ತಾ ಬಂತು. 7 ವರ್ಷದಲ್ಲಿ ಒಂದು ದಿನ ಕೂಡ ನಾನು TV ನೋಡಲೇ ಇಲ್ಲ. ನನಗೆ ಆ ದೇವರ ವಾಕ್ಯದ ಸತ್ಯದ ಅರಿವಾದ್ಮೇಲೆ ನಾನು ಊಟ ಮಾಡ್ತೀನೋ ಬಿಡ್ತೀನೋ ಪದೇ ಪದೇ ವಾಕ್ಯವನ್ನು ಧ್ಯಾನಿಸಬೇಕು. ಅಲ್ಲಿ 1-2 ಬಟ್ಟೆ ತೊಳಿತಿದ್ರು ಕೂಡ, ಕೈಯಲ್ಲಿ ಸೋಪಿದ್ರು ಕೂಡ ಅದು ಬಟ್ಟೆನ ಅಲ್ಲೇ ಬಿಟ್ಟು ಪುನಃ ಬಂದು ವಾಕ್ಯ ತೆಗೆದು ಓದೋದು. ಒಂದೇ ಲೈನ್ ಓದೋದು, ಹೋಗಿ ಬಟ್ಟೆ ತೊಳೆಯೋದು, ಅದೇ ಲೈನ್ನ ಧ್ಯಾನ ಮಾಡೋದು. ಅಂದರೆ ಅವಾಗ ವಾಕ್ಯದ ಅರಿವು ಇರಲಿಲ್ಲ. ಒಟ್ಟಾರೆ ನಾನು ಓದ್ಮೇಲೆ ಮನೆಗೆ ಬಂದಮೇಲೆ ಪತಿ ಕೆಲಸ ಬಿಟ್ಟು ಬಂದಮೇಲೆ ಅವರಿಗೆ ಅದನ್ನ ಹೇಳೋದು, ನಾನು ಈ ವಾಕ್ಯ ಓದಿದ್ದೀನಿ, ಈ ವಾಕ್ಯ ಈ ಥರ ಏನು ಅರ್ಥ ಆಯ್ತು ಗೊತ್ತಿಲ್ಲ, ಬಟ್ ಅದನ್ನೇ ಪದೇ ಅವರಿಗೆ ಹಿಂಸೆ ಆಗ್ತಿತ್ತೇನೋ ಗೊತ್ತಿಲ್ಲ, ನನ್ನ ಹತ್ರ ಹೇಳ್ಕೊಳ್ತಿರ್ಲಿಲ್ಲ. ಪದೇ ಅವ್ರ ಹತ್ರ ಹೇಳ್ತಿದ್ದೆ.
ಆ ಥರನೇ ಇರುವಾಗ ನನಗೆ ಈ ಟೀಚಿಂಗ್ ಸಿಕ್ಕಿದ್ದು. ದೇವರು 24 ಗಂಟೆ ಕೊಟ್ಟಿದ್ದಾರೆ. ಆ 24 ಗಂಟೆಯಲ್ಲಿ ಒಂದು 1/2 ಆದರೂ ಕೊಡೋಕ್ಕಾಗಲ್ವಾ? ಆಗುತ್ತಾಗಲ್ವಾ ಅಲ್ವಾ? ನಾವು 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆನಾದರೂ ತಂದೆ ಜೊತೆ ಕಾಲ ಕಳೆದು ಮುಂದಿನ ಕೆಲಸ ಕಾರ್ಯದಲ್ಲಿ ನಾವು ಪಾಲ್ಗೊಂಡಾಗ, ಅಂದರೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಕೆಲಸನೂ ಕೂಡ ನಮಗೆ ಯಾವುದೇ ಸುಸ್ತು ಸೋಲಿಲ್ದಲೆ ಶಾಂತಿ ಸಮಾಧಾನದಲ್ಲಿ ನಮ್ಮ ಜೀವನದಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಫೀಸಲ್ಲಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಮಕ್ಕಳು ಆಗಿರ್ಬೋದು. ಈಗ ಸಬ್ಜೆಕ್ಟ್ ಯಾವುದೇ ಆಗಿ ಟೀಚರ್ಸ್ ಮಾಡುವುದು ನನಗೆ ಅರ್ಥನೇ ಆಗಲ್ಲ ಅಂತಾರೆ. ಯಾಕಂದ್ರೆ ನನ್ನ ಮಗ ಈಗ 2nd PU, ಅವನು ಬಂದು ಸ್ಟಾರ್ಟಿಂಗ್ ಅವ್ನು ಕನ್ನಡ ಮೀಡಿಯಮಲ್ಲಿ ಓದಿರೋದು. ಆ ನಂತರ ಅವನ ಇಂಗ್ಲೀಷ್ ಮೀಡಿಯಮಿಗೆ ಹಾಕಿದ್ವಿ. ಅವನು ಹೇಗಪ್ಪ ನನಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಪದೇ ಪದೇ ನನ್ನ ಹತ್ರ ಬಂದು ಹೇಳ್ತಿದ್ದ. ಆವಾಗ ನಾನು ಒಂದೇ ಹೇಳಿದ್ದು, ಅವನು ಟೀಚಿಂಗ್ ಆಲಿಸ್ತಿದ್ದ, ಆದರೂ ಭಯ, ಒಂಥರ ಭಯ ಅವನೊಳಗೆ. ಹೇಗೆ ನನಗೆ ಇಂಗ್ಲೀಷ್ ಬರ್ತಿಲ್ಲಲ್ಲ, ಹೇಗೆ ನಾನು ಅರ್ಥ ಮಾಡ್ಕೊಂಡು ಮಾರ್ಕ್ಸ್ ಆದರೂ ತೆಗೆದು ನಾನು ಹೇಗೆ ಅದನ್ನ ಅರ್ಥಕೊಳ್ಳೋದು ಅಂತ. ಅದಕ್ಕೆ ಪವಿತ್ರಾತ್ಮರಿದ್ದಾರೆ ನಿನ್ನ ಸಂಗಡ, ನೀನು ಭಯ ಪಡಬೇಡ, ಯಾಕೆ ಅವ್ರ ಹತ್ರ ಸಹಾಯ ಕೇಳು ಎಂಬುದಾಗಿ. ಯಾವಾಗ ನಾವು ಕುಟುಂಬ ಸಮೇತರಾಗಿ ಬೆಳಗ್ಗೆ ಅನ್ಯ ಭಾಷೆಯಲ್ಲಿ ತೊಡಗಿಸಿಕೊಳ್ತಾ ಇದ್ವೋ, ಪ್ರತಿದಿನ ಸಂಜೆ 7 ಗಂಟೆ ಆದ್ರೂ 7 ಗಂಟೆ ಆಗಲಿಕ್ಕಿಂತ ಮುಂಚೆನೇ ಮಕ್ಕಳೇ ನಮಗೆ ನೆನಪಿಸ್ತಾರೆ, 7 ಗಂಟೆ ಆಯಿತು, ಬೇಗ ಬೇಗ ಅಡುಗೆ ಮಾಡು, ಟೀಚಿಂಗ್ ಕೇಳೋಣ ಎಂಬುದಾಗಿ. ಯಾವಾಗ ಕುಟುಂಬ ಸಮೇತರಾಗಿ ದೇವರ ವಾಕ್ಯದ ಪ್ರಸನ್ನತೆಯಲ್ಲಿ ಕಾಲ ಕಳಿತೀವೋ, ಖಂಡಿತವಾಗ್ಲೂ ಈಗ ಕಾಲೇಜಲ್ಲಿ ಹೇಳ್ತಾರೆ ಇಂಗ್ಲೀಷ್ ಮೀಡಿಯಮಿಂದ ಬಂದು ಟಾಪ್ 1 ಇದ್ದಾನೆ ಎಂಬುದಾಗಿ. ಆ ಇಂಗ್ಲೀಷಲ್ಲಿ ಸೇರಿದ ಮಕ್ಕಳಿಗಿಂತಲೂ, ಥ್ಯಾಂಕ್ ಯು ಜೀಸಸ್, ಇಂಗ್ಲೀಷ್ ಮೀಡಿಯಮಿಂದ ಹೋದ ಮಕ್ಕಳಿಗಿಂತಲೂ ಕನ್ನಡ ಮೀಡಿಯಮಲ್ಲಿ ಬಂದು ಟಾಪರಲ್ಲಿ ಇದ್ದಾನೆ ಎಂಬುದಾಗಿ ಹೇಳೋದಂತ ಹೇಳಿದ್ರೆ ಅದು ನಮ್ಮ ಕಾರ್ಯ ಅಲ್ವೇ ಅಲ್ಲ. ಯಾಕೆ? ದೇವರು ನಮ್ಮೊಂದಿಗಿದ್ದು ನಮ್ಮನ್ನ ಮುನ್ನಡೆಸುವವರಾಗಿದ್ದಾರೆ. ಅವರಿಗೆ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ಕೊಟ್ಟು ಅವರೇ ನಮ್ಮ ಕುಟುಂಬವನ್ನು, ಮಕ್ಕಳನ್ನು ಕೂಡ ಮುನ್ನಡೆಸ್ತಿದ್ದಾರೆ. ಮಗಳು ಸಹ 7th ತನಕ ಅವಳು ಕನ್ನಡ ಮೀಡಿಯಮೇ ಓದಿರೋದು. ಅವಳು ದೇವರ ವಾಕ್ಯವನ್ನು ಧ್ಯಾನಿಸ್ತಾಳೆ, ಅವಳು ಕೂಡ ನೋಟ್ಸ್ ಮಾಡ್ತಾಳೆ. ಸ್ಟಾರ್ಟಿಂಗ್ ಯಾವಾಗ ಲಾಕ್ಡೌನಿಂದನೂ ಅಷ್ಟೇ, ಆವಾಗ ಅವಳು 2ನೇ ಕ್ಲಾಸ್ 3ನೇ ಕ್ಲಾಸ್ ಏನೋ ಇದ್ಲು. ಬಟ್ ಅವಳಿಗೆ ಹಿಂಗೆ ಟೀಚಿಂಗ್ ನೋಡಿ ನೋಟ್ಸ್ ಬರೆಯೋಕ್ಕೆ ಅಷ್ಟು ಅಂದರೆ ಬರ್ತಾ ಇರಲಿಲ್ಲ. ಬಟ್ ಯಾವಾಗ ನಾವು ನೋಟ್ಸ್ ಬರೆದು ಇಟ್ಟಿದ್ವೋ ಆ ನೋಟ್ಸ್ನ ತಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು 3ನೇ ಕ್ಲಾಸಿಂದನೂ. ಬರೆಯೋದು, ಅದನ್ನ ಧ್ಯಾನಿಸೋದು, ಮತ್ತು ಅವರಿಬ್ಬರೇ ಮಗ ಕುತ್ಕೊಂಡು ಕೇಳೋದು, ಅವಳು ಅದನ್ನ ಓದೋದು. ಅಂದರೆ ಪಪ್ಪ ಹೇಗೆ ಟೀಚ್ ಮಾಡ್ತಾರೋ ಅದೇ ರೀತಿ ಒಂದು ಸೈಡ್ ಅವಳು ನಿಂತ್ಕೊಳ್ಳೋದು, ಹೇಳೋದು, ಮಗ ಆಲಿಸೋದು, ಅವ್ರು ನಿಂತ್ಕೊಂಡು ಹೇಳೋದು, ಅವ್ರನ್ನ ಆಲಿಸೋದು. ಆಟ ಅವ್ರದ್ದು. ಲಾಕ್ಡೌನಲ್ಲಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ, ಮನೆ ಒಳಗೆ ಆಟ ಆಗ್ತಿತ್ತು. ಅಂದರೆ ನಾನು ಟೀಚಿಂಗ್ ಕೇಳ್ತೀನಿ, ನೀನು ಪ್ರಬೋಧನೆ ಮಾಡಿ, ಈ ರೀತಿ. ಅದನ್ನೇ ಆ ಥರನೇ ಅವರು ಮಾಡ್ತಾ ಬಂದರು. ಮಾಡ್ತಾ ಬರುವಾಗ ನಾವು ಕೂಡ ದೇವರ ವಾಕ್ಯದಲ್ಲೇ ಡೇ ಆ್ಯಂಡ್ ನೈಟ್ ಕಾಲ ಕಳೆಯುವಾಗ ನಮಗೆ ಗೊತ್ತಿಲ್ಲದಂಗೆ ಅಲೌಕಿಕವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ವರ್ಷದಿಂದ ಆಗ್ತಾ ಇರಲಿಲ್ವೋ, ಯಾವಾಗ ಈ ಟೀಚಿಂಗಿಗೆ ನಾವು ಅಂಟ್ಕೊಂಡ್ವಿ ಆ ಕ್ಷಣದಲ್ಲಿ ಅದೆಲ್ಲ ಯಾವುದೆಲ್ಲ ತಡೆ ಗೋಡೆಗಳಿದ್ದು ಅದೆಲ್ಲ ಬಿಚ್ಚಲ್ಪಡ್ತು. ಎಷ್ಟೋ ಸಲ ಇಲ್ಲಿ ರಿಟ್ರೀಟ್ ಬರೋಕ್ಕಿಂತ ಮುಂಚೆ ನಮ್ಮ ಹಸ್ಬೆಂಡಿಗೆ ಕೆಲಸನೇ ಇರ್ತಿರ್ಲಿಲ್ಲ, 1 ವಾರ 2 ವಾರ. ಬಟ್ ನಾನು ಹೇಳ್ತೀವಿ, ತಂದೆ ಜೊತೆ ಕಾಲ ಕಳೀರಿ, ಖಂಡಿತವಾಗ್ಲೂ ಅವರು ಒದಗಿಸಿ ಕೊಟ್ಟಿದ್ದಾರೆ ಅಂದಮೇಲೆ ನಾವು ಏನಕ್ಕೆ ಚಿಂತೆ ಮಾಡಬೇಕೆಂಬುದಾಗಿ ಹೇಳ್ತಿದ್ವಿ. ಬಟ್ ಯಾವಾಗ ಇಲ್ಲಿಂದ ಟೀಚಿಂಗ್ ಬಂದು ಇಲ್ಲಿ ರಿಟ್ರೀಟಿಗೆ ಬಂದು 1 ದಿನದ್ದು 2 ದಿನದ್ದು ಟೀಚಿಂಗ್ ಆಲಿಸಿ ಹಿಂದಿರುಗಿ ಬರ್ತಿದ್ರು, ಆ 1 ತಿಂಗಳದ ಕೆಲಸ 2 ದಿನದಲ್ಲಿ ದೇವರು ಒದಗಿಸಿ ಕೊಡ್ತಾಯಿದ್ರು. ಇವಾಗಲೂ ಆ ಕಾರ್ಯ ಆಗ್ತಿದೆ. ಆ ಕ್ಷಣದಲ್ಲಿ ಒಮ್ಮೊಮ್ಮೆ ನಾವು ಒಮ್ಮೊಮ್ಮೆ ಸಮಸ್ಯೆ ಬಂದಾಗ ನಾವು ಮರ್ತು ಬಿಡ್ತೀವಿ, ಸಮಸ್ಯೆಗಳಿಗೆ ಒಳಗಾಗ್ತೀವಿ. ಬಟ್ ಯಾರೂ ಕೂಡ ಆ ಥರ ಸಮಸ್ಯೆಯನ್ನು ನುಡಿದಲೆ, ಸಮಸ್ಯೆ ಕಡೆ ಗಮನ ಕೊಡ್ದಲೆ ದೇವ್ರು ನಮ್ಮೊಂದಿಗಿದ್ದಾರೆ, ದೇವ್ರು ನನ್ನನ್ನು ಮುನ್ನಡೆಸ್ತಿದ್ದಾರೆ. ನನ್ನ ಬಲದಿಂದಲ್ಲ, ನನ್ನ ಶಕ್ತಿಯಿಂದಲ್ಲ, ನನ್ನ ಸಾಮರ್ಥ್ಯದಿಂದಲ್ವೇ ಅಲ್ಲ. ಯಾಕಂದರೆ ಇಲ್ಲಿ ನಾನು ಇವಾಗ ನಿಮ್ಮ ಜೊತೆ ಸಾಕ್ಷಿನ ಹಂಚ್ಕೊಳ್ತಿದ್ದೀನಿ ಅಂತ ಹೇಳಿದ್ರು ಅದು ದೇವರ ಕೃಪೆ. ಯಾಕಂತೇಳಿದರೆ ನನಗೆ ಓದ್ಲಿಕ್ಕೆ ಅಷ್ಟು ಬರ್ತಿರ್ಲಿಲ್ಲ, ಕನ್ನಡ ಅಂತೂ ಬರ್ತಾನೆ ಇರಲಿಲ್ಲ. ಯಾಕಂದರೆ ನಾವು ತುಳು ಭಾಷೆ ಮಾತನಾಡ್ತಿದ್ದಿದ್ದು. ತುಳುವಲ್ಲಿ ಕನ್ನಡದಲ್ಲಿ ಒಮ್ಮೊಮ್ಮೆ ನಾನು ಮಾತನಾಡುವಾಗ ತುಳು ಎಲ್ಲ ಮಿಕ್ಸ್ ಮಾಡಿ ತೊದ್ಲು ಮಾತಾಡ್ತಿದ್ದೆ. ಎಲ್ಲರೂ ನಗಡವರು, ಇವ್ರು ತೊದ್ಲು ಮಾತಾಡ್ತಾಳೆ ಮಕ್ಳ ಥರ ಅಂತೇಳಿ. ಯಾವಾಗ ಈ ಟೀಚಿಂಗ್ ನೋಡಿ ನೋಟ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಇವಾಗ ತುಳು ಭಾಷೆ ಮರ್ತೋಗ್ತಿದೆ. ಕನ್ನಡನೇ ನಾನು ತುಳು ಮಾತಾಡ್ತೀನಿ ಅಂತ ಹೇಳಿದ್ರೆ ನಂಬೋದಿಲ್ಲ ಯಾರು.
ಅಂದರೆ ಕನ್ನಡ ಅಷ್ಟು ಕ್ಲಿಯರ್ ಆಗಿ ಹೋಲಿ ಸ್ಪಿರಿಟ್ ನನ್ನ ನಾಲಿಗೆಯಿಂದ ನುಡಿಸ್ತಾರೆ. ನನ್ನ ಬಲದಿಂದ ಅಲ್ಲೇ ಅಲ್ಲ, ದೇವರು ಅಷ್ಟರ ಮಟ್ಟಿಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿ